ಯಾರಪ್ಪ ನೀವು? ಕೃಷ್ಣಮೂರ್ತಿ ಅವರಿದ್ದಾರಾ ಆಂಟಿ? ಇದಾರೆ. ನೀವು? ಸುಜಾತ, ಯಾರು? ಓ ನೀನಾ? ಬಾ ಬಾ, ಒಳಗಡೆ ಬಾ ಬಾ. ಏನಪ್ಪ, ಈಗ ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಮುಂದೆ ಇನ್ನೂ ಚೆನ್ನಾಗಿರುತ್ತೆ. ಇವನ ಹೆಸರು ಅಮರ್. ಹಾ, ತುಂಬಾ ಕಮ್ಮಿ ಟೈಮಲ್ಲೇ ನನ್ನ ಮನ್ಸಿಗೆ ತುಂಬಾ ಹತ್ರ ಆಗ್ಬಿಟ್ಟ. ಅಷ್ಟೇ ಅಲ್ಲ, ನನ್ಗೆ ಆಕ್ಸಿಡೆಂಟ್ ಆದಾಗ ನನ್ನ ಪ್ರಾಣ ಕಾಪಾಡಿರೋ ಪ್ರಾಣದಾತ. ಅಮರ್, ನನ್ನ ಹೆಂಡತಿ ಸುಜಾತ. ನಮಸ್ಕಾರ ಆಂಟಿ. ನಮಸ್ಕಾರನಪ್ಪ. ನಂಗೆ ಆಶೀರ್ವಾದ ಮಾಡಿ. 100 ಕಾಲ ಚೆನ್ನಾಗಿರಪ್ಪ. ಸರ್, ನೀವು ನಂಗೆ ಆಶೀರ್ವಾದ ಮಾಡಿ. ಇಷ್ಟಕಾಮ್ಯರ್ಥ ಫಲ ಸಿದ್ಧಿರಸ್ತು. ಇಷ್ಟಕಾಮ್ಯಾರ್ಥ ಫಲ ಸಿದ್ಧಿರಸ್ತು ಅಂದರೆ ಮನ್ಸಲ್ಲಿರೋ ಆಸೆಗಳು ಈಡೇರಬೇಕು ಅಂತಲ್ವಾ ಸರ್? ಹೌದಪ್ಪ. ನೀವು ಒಳ್ಳೆ ಮನಸ್ಸಿಂದ ಹರಿಸಿದ್ದೀರಾ ಅಂದರೆ ಖಂಡಿತವಾಗ್ಲೂ ನನ್ನ ಮನಸ್ಸಲ್ಲಿರೋ ಆಸೆ ಈಡೇರುತ್ತೆ ಸರ್. ಹೌದು. ಏನೀ ಕಡೆ? ನಿಮ್ಮ ಮಗಳ ಮದುವೆಗೆ ನನ್ನ ಕರೆದ್ರೂ ಕೂಡ ತಪ್ಪದೇ ಬರಬೇಕಿದ್ದು ನಾನು ಬರೋಕ್ಕಾಗಲಿಲ್ಲ ಸರ್. ಓ, ಅದಕ್ಕೆ ನಿಮ್ಮನ್ನ ಮಾತಾಡಿಸಿ ಗಿಫ್ಟ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿನಪ್ಪ, ನೀನಲ್ಲಿ ಕೂತಿರು, ನಾನು ಈಗಲೇ ಬಂದೆ. ಸುಜಾತ, ನೀರು ಕಾಫಿ ಏನಾದರೂ ಕೊಡು. ಸರಿ, 1 ನಿಮಿಷ ಬರ್ತೀನಿ. ಕೂತ್ಕೋಪ್ಪ. ರಾಧಿಕಾ, ನಿನ್ ಗಂಡಾಗಿ ಈ ಮನೆಗೆ ಅಳಿಯಾಗಿ ಬರಬೇಕಿದ್ದ ನಾನು ಹೇಗಾದ್ರೂ ನಿನ್ನ ಪಡ್ಕೊಳ್ಳೇಬೇಕು ಅನ್ನೋ ಆವೇಶದಲ್ಲಿ ಅತಿಥಿಯಾಗಿ ನಿಮ್ಮ ಮನೆಗೆ ಬಂದಿದ್ದೀನಿ. ನೀನು ನಂಗೆ ಕೊಟ್ಟಿರೋ ಅಗ್ನಿ ಪರೀಕ್ಷೆಯಲ್ಲಿ ಖಂಡಿತ ಗೆದ್ದು ತೋರಿಸ್ತೀನಿ. ಯಾರಿವ್ರು ಹೊಸಬ್ರ ತರ ಕಾಣಿಸ್ತಿದ್ದಾರೆ? ನಮ್ಮ ಮನೇಲಿ ನಿಂಗೇನ್ ಕೆಲ್ಸ? ಮಾಡ್ಬೇಕಾಗಿರೋದೆಲ್ಲ ಮಾಡಿ ಇವಾಗ ಯಾವ ಮುಖ ಇಟ್ಕೊಂಡ್ ಬಂದೆ? ಸಂಬಂಧ ಶುರುವಾಗಿತ್ತು. ಆ ಸಂಬಂಧ ಯಾವಾಗ್ಲೂ ಹಾಗೆ ಇರ್ಬೇಕನ್ನಿಸ್ತಿತ್ತು. ಅದಕ್ಕೆ ಬಂದೆ. ದೊಡ್ಡೋರ್ ಮನ್ಸಿಗೆ ನೋವು ಕೊಡೋ ಪರಿಚಯ ಕೂಡ ಒಂದ್ ಸಂಬಂಧನಾ? ಅರ್ಥ ಮಾಡ್ಕೊಳ್ಳೋ ಮನ್ಸಿದ್ರೆ ನೋವನ್ಭವಿಸೋ ಅಗತ್ಯ ಏನಿದೆ? ಸಾಕು, ಮಾಡಿರೋ ತಪ್ಪನ್ನ ಸಮರ್ಥಿಸ್ಕೋತಿದ್ಯಾ? ಪ್ರೀತಿ ಮಾಡೋದು ತಪ್ಪು ಹೇಗಾಗುತ್ತೆ?
ತಂದೆ ತಾಯಿ ಪ್ರಾಣ ತೇದು ಬೆಳೆಸಿರ್ತಾರೆ. ಗೌರವದಿಂದ 10 ಜನರ ಮುಂದೆ ಮದ್ವೆಗೆ ಏರ್ಪಾಟ್ ಮಾಡ್ಕೊಂಡಿರುವಾಗ ಮದುಮಗಳನ್ ಕರ್ಕೊಂಡು ಹೋಗಿ ಹೆತ್ತವ್ರ ಮರ್ಯಾದೆ ತೆಗೆಯೋದು ತಪ್ಪಲ್ವಾ? ಅಷ್ಟಕ್ಕೂ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ? ನಮ್ಮ ಮಾವನ್ ಮಗಳು ಲಾವಣ್ಯನ್ ಬಗ್ಗೆ. ಅವಳನ್ನ ಪ್ರೀತಿ ಮಾಡಿ ಹಸಿ ಮನೇಲಿ ಕೂರ್ಬೇಕಾದವಳನ್ನ ಕರ್ಕೊಂಡು ಹೋದ್ರಲ್ಲ. ಒಳ್ಳೆ ಕತೆ ರೀ. ಅದು ನಾನಲ್ಲ, ಬೇರೆ ಯಾರೋ. ಸರಿ ಇರಿ, ನಾನು ನಿಮಗೆ ಫೋಟೋ ತೋರಿಸ್ತೀನಿ. ಅದು ನೀವಲ್ವಾ? ಅಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ನಿಜ ಏನಂತ ತಿಳ್ಕೊಳ್ದೇನೆ ಯಾಕ್ರಿ ಅನುಮಾನ ಪಡ್ತೀರಾ? ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾನಂದ್ರೆ ಇವನಲ್ಲ ಅನ್ಸುತ್ತೆ. ನಾನೇ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ನೀವಲ್ಲ ಅಂದ್ಮೇಲೆ ಸಂಬಂಧ ಶುರುವಾಗಿದೆ. ಪ್ರೀತಿ ಮಾಡಿದ್ರೆ ತಪ್ಪೇನು ಅಂತ ಯಾಕಂದ್ರಿ? ಓ, ಅದು ಕೃಷ್ಣಮೂರ್ತಿ ಅವ್ರ ಜೊತೆ ಸ್ನೇಹ ಶುರುವಾಗಿದೆ. ಓ, ಅವ್ರ ಒಳ್ಳೆ ಮನ್ಸಿನ ಮೇಲೆ ಪ್ರೀತಿ ಶುರುವಾಗಿದೆ, ಅದನ್ನೇ ಹೇಳ್ತಿದ್ದೆ. ಸಾರಿ ಕಣ್ರಿ, ಲಾವಣ್ಯನ್ ಕರ್ಕೊಂಡು ಹೋಗಿದ್ದು ನೀವೇ ಅಂದ್ಕೊಂಡು ಅಪಾರ್ಥ ಮಾಡ್ಕೊಂಡಿದ್ದೆ. ರಿಯಲಿ ಸಾರಿ ರೀ. ಇಟ್ಸ್ ಓಕೆ. ಪ್ರಿಯಾ, ಅಮ್ಮ, ನೀನ್ ಯಾವಾಗ ಬಂದ್ಯಮ್ಮ? ಈಗ ಬಂದೆ ಅಮ್ಮ. ಅಮರ್, ಕಾಫಿ ತಗೋ. ಹಾಂ, ಥ್ಯಾಂಕ್ ಯು. ಪ್ರಿಯಾ, ಅಪ್ಪ ಹೇಗಿದ್ದೀರಾ ಅಪ್ಪ? ದೊಡ್ಡ ಮನೆ ಸೊಸೆಯಾಗಿರೋ ಸಂತೋಷ ಒಂದ್ ಕಡೆ, ನನ್ನ ಮಕ್ಕಳಿಬ್ರು ನನ್ನ ಪಕ್ಕದಲ್ಲಿ ಇಲ್ಲ ಅನ್ನೋ ಸಂಕಟ ಒಂದ್ ಕಡೆ. 2 ಭಾವನೆಗಳು ಬ್ಯಾಲೆನ್ಸ್ ಮಾಡ್ತಾ ಕಾಲ ಕಳೀತಿದ್ದೀನಮ್ಮ. ಹೌದು, ನೀನೊಬ್ಳೆ ಬಂದಿದ್ಯಲ್ಲ, ಅಕ್ಕ ಭಾವ ಬರ್ಲಿಲ್ವಾ? ಅತ್ತೆ ಸ್ವಲ್ಪ ಸಂಪ್ರದಾಯಸ್ಥರಲ್ವಾ ಅಪ್ಪ, ಮೂವರು ಒಟ್ಟಿಗೆ ಹೋಗ್ಬಾರ್ದು ಅಂದಿದ್ಕೆ ನಾನ್ ಮೊದ್ಲೇ ಬಂದ್ಬಿಟ್ಟೆ. ಅಕ್ಕ ಭಾವ ಇಬ್ರು ಬರ್ತಿದ್ದಾರೆ. ಓ ಅಮರ್, ಕೂತ್ಕೋ. ಪ್ರಿಯಾ, ಇಲ್ಲಿ ಬಾ. ಕೂತ್ಕೋ ಬಾ. ಇನ್ನೇನ್ ಪುಟ್ಟ ವಿಶೇಷ? ನೀವೇ ಹೇಳ್ಬೇಕಪ್ಪ, ನನ್ನ ಮಿಸ್ ಮಾಡ್ಕೊಂಡ್ರಾ? ತುಂಬಾ ಮಿಸ್ ಮಾಡ್ಕೊಂಡೆ ಕಂದ. ಅಮರ್, ನನ್ ಮಗಳನ್ನೂ ಅಳಿಯಂದ್ರನ್ನೂ ಊಟಕ್ಕೆ ಕರೆದಿದ್ದೆ, ಅವರು ಈಗ ಬರ್ತಿದ್ದಾರೆ. ನೀನ್ ಕೊಡ್ಬೇಕಾಗಿರೋ ಗಿಫ್ಟು ನೇರವಾಗಿ ನೀನೇ ನನ್ನ ಮಗಳ ಕೈ ಕೊಡು. ನನಗೆ ಬೇಕಾಗಿರೋದು ಅದೇ. ಏನಂದೆ? ಹಾಂ, ಅದೇ ಸರ್. ನಿಮ್ಮ ಮಗಳಿಗೆ ಕೊಡಬೇಕಾದ ಗಿಫ್ಟು ಅವ್ರಿಗೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ನಿಜನೇ ಬಿಡಪ್ಪ. ನಿಜವಾಗ್ಲೂ ನಾನು ತುಂಬಾ ಅದೃಷ್ಟವಂತ. ನನ್ನ ಮಗಳನ್ನ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೊಳ್ಳೋ ಅಳಿಯ ನಂಗೆ ಸಿಕ್ಕಿದ್ದಾರೆ. ತಾಯಿ ಥರ ಪ್ರೀತಿ ತೋರಿಸೋ ಅತ್ತೆ ಸಿಕ್ಕಿದ್ದಾರೆ. ಇವಾಗ ಅಳಿಯಂದ್ರು ಬರ್ತಿದ್ದಾರೆ, ನಿನಗೂ ಪರಿಚಯ ಮಾಡಿಸ್ತೀನಿ. ನಿಮ್ಮ ಅಳಿಯ ಆಗಬೇಕಿದ್ದವನು ನಾನು. ನನಗೆ ನಿಮ್ಮ ಅಳಿಯನ ಪರಿಚಯ ಮಾಡಿಸ್ತೀನಿ ಅಂತಿದ್ದೀರಾ? ನೋಡೋಣ ಏನು ನಡೆಯುತ್ತೆ ಅಂತ. ರಾಧಿಕಾ ಅವರೇ, ಮದುವೆ ಆದ್ಮೇಲೆ ಮೊದಲನೇ ಸಲ ನಿಮ್ಮ ತವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ದೀವಿ. ಆ ಸಂತೋಷನೇ ನಿಮ್ಮಲ್ಲಿ ಕಾಣ್ತಿಲ್ವಲ್ಲ, ಏನಾದರೂ ಸಮಸ್ಯೆನಾ? ಹಾಗೇನಿಲ್ಲ ಕೈಲಾಶ್ ಅವರೇ. ನೀವು ನನ್ನಲ್ಲಿ ಅರ್ಧ ಭಾಗ ರೀ. ನೀವಂದ್ರೆ ನನಗೆ ತುಂಬ ಇಷ್ಟ.
ನಿಮ್ಮ ಸಂತೋಷ ಮಾತ್ರ ಅಲ್ಲ, ನಿಮ್ಮ ಪ್ರಾಬ್ಲಮ್ಸ್ನೂ ಶೇರ್ ಮಾಡಿಕೊಂಡು ಅದರಿಂದ ನಿಮ್ಮನ್ನ ಪಾರ್ ಮಾಡಬೇಕಾದ ಜವಾಬ್ದಾರಿ ಗಂಡ ಆಗಿರೋ ನನ್ನ ಮೇಲಿದೆ. ನಾನು ಯಾರನ್ನಾದ್ರೂ ಇಷ್ಟಪಟ್ರೆ ಅವ್ರಿಗೋಸ್ಕರ ಎಷ್ಟು ದೂರ ಆದರೂ ಹೋಗ್ತೀನಿ, ಏನು ಬೇಕಾದರೂ ಮಾಡ್ತೀನಿ. ಕಷ್ಟದಲ್ಲೂ ಸುಖದಲ್ಲೂ ನನ್ನ ನಡವಳಿಕೆ ಹಾಗೇ ಇರುತ್ತೆ. ಇದನ್ನೆಲ್ಲ ಇದ್ದಕ್ಕಿದ್ದ ಹಾಗೆ ಇವಾಗ ಯಾಕೆ ಹೇಳ್ತಿದ್ದೀನಂದ್ರೆ, ನೀವು ಸಂಕಟಪಟ್ಟರು, ಮನ್ಸಿಗೆ ನೋವು ಮಾಡಿಕೊಂಡ್ರು ನಾನು ಖಂಡಿತ ತಡ್ಕೊಳಲ್ಲ. ಎಲ್ಲಾದ್ರಲ್ಲೂ ನಾನು ನಿಮ್ಮ ಜೊತೆಲಿರ್ತೀನಿ ಅಂತ ತಿಳ್ಸಕ್ಕೆ ಇದೆಲ್ಲ ಹೇಳಬೇಕಾಯ್ತು. ಅಪ್ಪ, ಅಕ್ಕ ಭಾವ ಬಂದ್ರು. ನಡಿ ನಡಿ. ಅಮ್ಮ ಹೇಗಿದ್ಯಮ್ಮ? ಹಾಯ್ ಸಾಹೇಬ್ರೆ. ಹಾಯ್, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಮ್ಮ. ಅಂದ್ರೆ ನಮಸ್ಕಾರ ಆಂಟಿ. ರಾಧಿಕಾ, ಅಪ್ಪ, ನನ್ ಬಂಗಾರ. ಹೇಗಿದ್ದೀರಾ ಅಪ್ಪ? ನಿನ್ ನೋಡಿದ ಸಂತೋಷದಲ್ಲಿ ಕಣ್ಣೀರ್ ತಡಿಯಕ್ಕಾಗ್ದೆ ನಿನ್ ರೂಪ ಮಂಜ್ ಮಂಜ ಕಾಣ್ತಿದ್ಯಮ್ಮ. ಮಕ್ಕಳೇ ನಮ್ಮ ಜೀವ ಅನ್ಕೊಂಡ್ರೆ ಮಾತ್ಗಿಂತ ಮುಂಚೆ ಕಣ್ಣೀರೇ ಮಾತಾಡುತ್ತೆ ಮಾವ. ಕ್ಷಮಿಸ್ಬಿಡಿ ಅಳಿ ಅಂದ್ರೆ ನಿಮ್ ಕಡೆ ಗಮನ ಕೊಡದೆ ಮಗಳ ಜೊತೆನೆ ಮಾತಾಡ್ತಾ ನಿಂತ್ಬಿಟ್ಟೆ. ನಿಮ್ ಒಳ್ಳೆತನ ನಮಗ್ ಗೊತ್ತು ಸಾಹೇಬ್ರೆ. ಅಮ್ಮ ರಾಧಿಕಾ, ನಿಮ್ಮಿಬ್ರನ್ನೂ ಮಾತಾಡ್ಸೋಕೆ ಒಬ್ಬ ವಿಶೇಷ ಅತಿಥಿ ಒಳಗಡೆ ಕಾಯ್ತಿದಾರಮ್ಮ. ಯಾರಪ್ಪ?
ಇವನೇ ನಮ್ಮ ಆ ವಿಶೇಷ ಅತಿಥಿ. ವಯಸ್ಸು ಹೋಲ್ಕೆ ಇಲ್ದಿದ್ರು ಸ್ನೇಹಿತ, ನನ್ನ ಮನ್ಸಿಗೆ ತುಂಬಾ ಹತ್ತಿರ ಆಗಿರೋ ಆತ್ಮೀಯ. ಹೆಸರು ಅಮರ್. ಅಮರ್, ನಮ್ಮ ಅಳಿಯಂದ್ರು ಕೈಲಾಶ್. ನಮಸ್ಕಾರ ಕೈಲಾಶ್ ಅವರೇ. ನಮಸ್ಕಾರ. ನನ್ನ ದೊಡ್ಡ ಮಗಳು ರಾಧಿಕಾ. ನಮಸ್ಕಾರ ರಾಧಿಕಾ ಅವರೇ. ನಮ್ಮ ಮಧ್ಯೆ ಪರಿಚಯನೇ ಇಲ್ದಿರೋ ಥರ, ನಾವೆಲ್ಲೋ ಹೊಸ್ದಾಗಿ ಮಾತಾಡ್ತಿರೋ ಥರ ನಮಸ್ಕಾರ ಯಾಕೆ ಜೆಂಟಲ್ಮ್ಯಾನ್? ಒಂದಷ್ಟು ಪರಿಚಯಗಳು ಹಳೇದೇ ಆದರೂ ಹೊಸದಾಗಿ ಮಾತಾಡ್ಸೋ ಥರ ಮಾಡ್ತವೆ. ಒಂದಷ್ಟು ಸಿಹಿ ನೆನಪುಗಳು ಇದ್ದಕ್ಕಿದ್ದಂಗೆ ಕಹಿಯಾಗಿ ಬದಲಾಗಿ ಮನ್ಸಿಗೆ ಚುಚ್ತಾ ಇರ್ತವೆ. ಏನಿದು, ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆಯಾ? ನಾವು ಮೀಟ್ ಆಗಿದ್ದು 2-3 ಸಲನೇ ಆದ್ರೂ ಜೆಂಟಲ್ಮನ್ ಮಾತಿನ ವರ್ಸೆಲಿ ಏನೋ ಸ್ಪೆಷಾಲಿಟಿ ಕಾಣ್ತಿದೆ. ಹತ್ರದವ್ರೇನೋ ಅನ್ನಿಸ್ತಿದೆ. ನಾವು ಹತ್ರದ್ದು ಅಂದ್ಕೊಳ್ಳೋ ಪ್ರತಿಯೊಂದು ದೂರ ಆಗ್ಬೋದು. ದೂರ ಅಂದ್ಕೊಂಡಿದ್ದು ಹತ್ರ ಆಗೋ ಅವಕಾಶ ಬರ್ಬೋದು. ಹೊರಗಡೆನೆ ನಿಂತ್ಬಿಟ್ರಲ್ಲ, ಒಳಗಡೆ ಹೋಗೋಣ. ನಡೀರಿ ನಡೀರಿ ಅಳಿ ಅಂದ್ರೆ, ನಡೀರಿ ಒಳಗೆ. ಹಲೋ ಕೃಷ್ಣಮೂರ್ತಿ ಅವರೇ, ಅರ್ಜೆಂಟ್ ಒಂದು ಕೆಲಸ ಇದೆ, ಬರ್ಬೋದಾ? ಇವಾಗ್ಲಾ? ಇವಾಗ ಕಷ್ಟ ಸರ್. ನನ್ನ ಮಗಳನ್ನೂ ಅಳಿಯನ್ನು ಊಟಕ್ಕೆ ಕರೆದಿದ್ದೆ. ಅಲ್ದೆ ನಿಮ್ಮ ಹತ್ರ ಪರ್ಮಿಷನ್ ತಗೊಂಡಿದ್ನಲ್ಲ ಸರ್. ತಗೊಂಡಿದ್ರಿ ಸರಿ ಸರ್, ಆದ್ರೆ ಅರ್ಜೆಂಟ್ ಆಗಿ ನಿಮ್ ಸೈನ್ ಬೇಕಿತ್ತು. ಸೈನ್ ಯಾಕೆ ಸರ್? ಇಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ನಿಮ್ಗೋಸ್ಕರ ಕಾಯ್ತಾ ಇದಾರ್ರಿ. ಸರಿ ಸರಿ, ಒಂದು 2 hours ಅಲ್ಲಿ ಬಂದ್ಬಿಡ್ತೀನಿ ಸರ್. ಅಯ್ಯೋ 2 hours ಎಲ್ಲ ಆಗಲ್ಲ ಸರ್, ನೀವು ಅರ್ಜೆಂಟ್ ಆಗಿ ಬಂದು ಸೈನ್ ಮಾಡಿದ್ರೇನೆ ಫೈಲ್ ಮೂವ್ ಆಗೋದು. ಸರ್ ಪ್ಲೀಸ್ ಸರ್, ಅರ್ಥ ಮಾಡ್ಕೊಳ್ಳಿ ಸರ್. ಏನಾಯ್ತಪ್ಪ? ಯಾವುದೋ ಅರ್ಜೆಂಟ್ ಸೈನ್ ಬೇಕಂತಮ್ಮ ಇವಾಗಲೇ ಹೊರಟು ಬ್ಯಾಂಕಿಗೆ ಬಾ ಅಂತಿದ್ದಾರೆ. ನಾನು ಬರಲ್ಲ ಅಂತ ಹೇಳ್ಬಿಡ್ತೀನಿ. ಮಾವನವ್ರೆ, ಇಟ್ಸ್ ಓಕೆ. ತುಂಬಾ ಇಂಪಾರ್ಟೆಂಟ್ ಇರ್ಲಿಲ್ಲ ಅಂದ್ರೆ ಅವ್ರು ಕೇಳ್ತಿರ್ಲಿಲ್ಲ. ಪರವಾಗಿಲ್ಲ, ನೀವು ಹೋಗಿ ಬನ್ನಿ. ಹಾಗಲ್ಲ ಅಳಿ ಅಂದ್ರೆ. ಪರವಾಗಿಲ್ಲ ಅಪ್ಪ, ಹೋಗ್ ಬನ್ನಿ. ಸರಿ ಸರ್, ಇವಾಗಲೇ ಹೊರಡ್ತಿದ್ದೀನಿ. ಸರಿ ಸರ್. ಪ್ರಿಯಾ, ನನ್ನ ಬ್ಯಾಗ್ ತಗೊಂಡ್ ಬಾಮ. ಅಳಿ ಅಂದ್ರೆ ತಪ್ಪು ತಿಳ್ಕೊಬೇಡಿ ನನ್ನ. ನನ್ನ ಕೆಲಸ ಮುಗಿಸಿ ಬೇಗ ಬಂದ್ಬಿಡ್ತೀನಿ. ಓಕೆ, ನೋ ಪ್ರಾಬ್ಲಮ್. ಅಪ್ಪ, ನಾನು ಹೋಗಿ ಬರ್ತೀನಿ. ಸರಿ. ನಡೀರಿ ಅಳಿ ಅಂದ್ರೆ, ಒಳಗಡೆ ನಡೀರಿ. ಅಕ್ಕ ಏನಾದ್ರೂ ಮಾತಾಡತ್ತಾ? ಅಕ್ಕ, ನಿಂಗೊಂದ್ ವಿಷಯ ಹೇಳದ್ ಮರ್ತ್ಬಿಟ್ಟಿದ್ದೆ. ಅಮರ್ ಅವರು ನಿನ್ ಮದ್ವೆಗ್ ಬರ್ಲಿಲ್ಲ ಅಲ್ವಾ, ಅದಕ್ಕೆ ನಿಮ್ಗೋಸ್ಕರ ಒಂದ್ ಸ್ಪೆಷಲ್ ಗಿಫ್ಟ್ ತಗೊಂಡ್ ಬಂದಿದ್ದಾರೆ. ಅಮರ್ ಅವ್ರೆ, ಆ ಗಿಫ್ಟ್ನ ನಿಮ್ ಕೈಯಿಂದಾನೇ ನಮ್ಮ ಅಕ್ಕ ಭಾವಂಗ್ ಕೊಡಿ.
ರಾಧಿಕಾಗೋಸ್ಕರ ನಾನು ಸ್ಪೆಷಲ್ಲಾಗಿ ಗಿಫ್ಟ್ ತಗೊಂಡಿದ್ದೆ. ಇಬ್ರಿಗೂ ಹೀಗೆ ಒಟ್ಟಿಗೆ ಕೊಡ್ತಿರೋದು ನಿಜವಾಗ್ಲೂ ನನ್ನ ಅದೃಷ್ಟ.